ಮೈಸೂರು ಜಿಲ್ಲೆಯ ಜಿಬಿ ಸರಗೂರಿನಲ್ಲಿ ನಡೆದ ಶ್ರೀ ಗಣೇಶ ಕಲ್ಚರ್ ಅಂಡ್ ಎಜುಕೇಷನ್ ಟ್ರಸ್ಟ್ ಲಿಟಲ್ ಸ್ಟಾರ್ಸ್ ಕಿಂಡರ್ ಗಾರ್ಡನ್ ರವರ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲಾಯಿತು. ಮಕ್ಕಳು ದೇಶಭಕ್ತಿಯ ಗೀತೆಗಳಿಗೆ ನೃತ್ಯಗಳನ್ನು ಮಾಡಿ ಮಹಾತ್ಮರ ವೇಷಭೂಷಣಗಳನ್ನು ಧರಿಸಿದ್ದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿದುಷಿ ಡಾಕ್ಟರ್ ಚಿತ್ರ ಬಿಳಿಗಿರಿ, ಸಂಸ್ಥಾಪಕರು ಹಾಗೂ ನಿರ್ದೇಶಕರು, ರಂಗಲಕ್ಷಣಂ ಫೌಂಡೇಶನ್ ಮೈಸೂರು, ಪರಿಸರ ಚಂದ್ರು, ಕೋಟಿ ವೃಕ್ಷ ಪ್ರತಿಷ್ಠಾನ ಪರಿಸರ ಬಳಗ ಸದಸ್ಯರು ಹಾಗೂ ರೂಪಾ ರಾಘವೇಂದ್ರ ಭೂಮಿಕಾ ಭಾವೈಕ್ಯ ಬಳಗದ ಅಧ್ಯಕ್ಷರು. ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸುತ್ತಿರುವ ಜಿಬಿ ಸರಗೂರಿನ ಗ್ರಾಮಸ್ಥರಿಗೂ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಕಡೆಯದಾಗಿ ನನ್ನ ವಿದ್ಯಾರ್ಥಿ ಮಕ್ಕಳ ಜೊತೆಗೆ ನೃತ್ಯಗಳನ್ನು ಹಾಗೂ ದೇಶಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ಸ್ಮರಿಸುತ್ತಾ ಅವರ ತ್ಯಾಗ ಬಲಿದಾನಗಳ ಬಗ್ಗೆ ಪೋಷಕರು ಮಾತನಾಡಿದರು. ಏರುದಿಹುದು ಆರುತ್ತಿರುವುದು ನೋಡು ನಮ್ಮ ಬಾವುಟ. October 1904, Lal Bahadur Shastri was born in Mugalsare, a small railway town. ಈಗ ಇದರ ಬಗ್ಗೆ ಉದ್ದೇಶಿಸಿ ವಿದುಷಿಯರಾದ ಡಾಕ್ಟರ್ ಚಿತ್ರ ಅವರ ಮುಖವನ್ನ ಇಟ್ಕೊಂಡು ಅವರು ಭಂಗಿ ಮಾಡೋದಕ್ಕೆ ಒಂದು ಚೂರು ನಾಚಿಕೆ ಬಿಡದಂತೆ, ಅದು ಇಂಥ ಹಳ್ಳಿಯಲ್ಲಿ ಅಂತ ಅದ್ಭುತವಾದ ಕಲಾವಿದರಿದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು ಡಾನ್ಸ್ ನೋಡುವಾಗ. ಸೊ ಹಂಗಾಗಿ ನಾನು ರೂಪಾ ಮೇಡಮ್ ಹೇಳಿ ಫಸ್ಟ್ ಅವ್ರಿಗೆ ಪುಷ್ಪಾರ್ಚನೆ ಮಾಡೋಣ ಅಂತ ಹೇಳಿ ಒಂದು ಹೂ ಹಾಕಿದೆ. ಮತ್ತೆ ಎಲ್ಲ ಪುಟಾಣಿಗಳು ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಾ. ನಿಮಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇಂಥ ಹಳ್ಳಿಗಳಲ್ಲಿ ಇಂಥ ಒಂದು ಸಂಸ್ಥಾಪಕರಾಗಿ ಶೋಭಾ ರಾಣಿ ಮೇಡಮ್ ತುಂಬ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಎಷ್ಟು ವರ್ಷ ಆಯಿತು ಮಾಡಿದ್ರು ಈ ದಿನಾಚರಣೆಯಲ್ಲಿ. ಇದು ಫುಲ್ಲು ಕವರ್ ಆಗಿ ಇದಕ್ಕಿಂತ ಒಂದು 150-200 ಜನ ಇಲ್ಲಿ ಅಸೆಂಬ್ಲಿ ಆಗಿ ಈ ಶಾಲೆ ತುಂಬ ಒಂದು ಉತ್ತುಂಗಕ್ಕೆ ಬೆಳಿಬೇಕು. ಅದಕ್ಕೆ ಪ್ರೋತ್ಸಾಹ ಸಹಕಾರ ನೀವು ಕೊಡಬೇಕು. ಎಲ್ಲರಿಗೂ ಈ ಥರದ್ದೊಂದು ಶಾಲೆ ಇದೆ ಅಂತ ಹೇಳಬೇಕು. ಅಚ್ಚುಕಟ್ಟಾದ ಕನ್ನಡ ಆಂಗ್ಲ ಭಾಷೆಯನ್ನು ಬಳಸಬೇಕು ಅಂತ. ಶಾಲೆಯಲ್ಲೂ ಕೂಡ ನಾವು ಬಂದಾಗ ಅದೇ ಭಾಷೆಯನ್ನು ಬಳಸಿದಾಗ ನಮ್ಮ ಕನ್ನಡ ಸ್ವಚ್ಛತೆಗೆ ಬರಲ್ಲ. ಸೊ ನಾವೇನು ಮಾಡಬೇಕು, ಮನೇಲಿ ಏನು ಮಾಡಬೇಕು, ಮೊದಲು ನಾವು ಹಾಗೂ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಾದಂಥ ನನ್ನ ಮುದ್ದಿನ ಪ್ರೀತಿಯ ಪುಟಾಣಿ ಸಸಿಗಳಿಗೆ ಹಾಗೂ ಪೋಷಕರಿಗೆ ನನ್ನ ಅಭಿನಂದನೆಗಳು. ಶೋಭಾ ಮೇಡಮ್ ಅವರಿಗೆ ನೀವು ಪೋಷಕರು ಹೀಗೆ ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾರೆ. ಪುಟಾಣಿಗಳು ಮುದ್ದಾಗಿ ರಾಷ್ಟ್ರ ನಾಯಕರುಗಳ ವೇಷಭೂಷಣಗಳನ್ನು ಚೆನ್ನಾಗಿ ಹಾಕಿದ್ದೀರಿ, ತುಂಬ ಚೆನ್ನಾಗಿದೆ. ಶೋಭಾ ಮೇಡಮ್ ಅವರ ಉದ್ದೇಶ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ದೇಶ ಪ್ರೇಮ ಪರಿಸರ ಪ್ರೇಮ ಬೆಳೆಸುವುದು. ಅದಕ್ಕೆ ತಂದೆ ತಾಯಿಯಂದಿರು ಶೋಭಾ ಮೇಡಮ್ಗೆ ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಪ್ರತಿಭೆ ಒಂದೇ, ಅಂದರೆ ಬೆಳೆಸೋದು ರೀತಿ ನಾವು ಬೆಳೆಯೋದು ರೀತಿ ನಾವೆಲ್ಲ ಹೋಗಿ ಮಾಡ್ತಾ ಇಲ್ಲ ಅಲ್ವಾ. ನಮ್ಮ ಮಕ್ಕಳ ಜೊತೆ ನಮಗೆ ಖುಷಿ ಆಗುತ್ತೆ. ಅಮ್ಮ ಬರೋದು, ಅಮ್ಮನ ಜೊತೆ ಡ್ಯಾನ್ಸ್ ಆಡೋದು, ಅವ್ರನ್ನೂ ಸೇರಿಸೋದು, ಅದನ್ನೆಲ್ಲ ಈಗ ಹೊಸ ಕಲ್ಚರ್ಗಳನ್ನ ಪ್ರಾರಂಭಿಸಿದ್ದಾರೆ. ಹಬ್ಬಗಳಲ್ಲಿ ಎಲ್ಲ ಥರದ್ದು ಎಲ್ಲರಿಗೂ ಮೂಡಿಸ್ಕೊಂಡರು. ಹಬ್ಬ ಮಗುವಿಗೆ ಕೃಷ್ಣ ಪಾತ್ರ ಹಾಕ್ಬಿಟ್ಟು ಅದನ್ನ ತಾಯಿ ಮಗು ಡ್ಯಾನ್ಸ್ ಮಾಡಿದಾಗ ನಿಮ್ಗೆ ಯಾರಿಗೇನು ಅನ್ನೋದಿಲ್ಲ. ಹಾಗಾಗಿ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಚೆನ್ನಾಗಿ ಮಾಡಿ. ಬಟ್ 78ನೇ ವರ್ಷದ ವಾರ್ಷಿಕೋತ್ಸವದ ಶುಭ. ಮಕ್ಕಳ ಆಟೋಟ ಸ್ಪರ್ಧೆಗಳ ಚಟುವಟಿಕೆಗಳಿಗಾಗಿ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಶ್ರೀ ಗಣೇಶ ಕಲ್ಚರ್ ಅಂಡ್ ಎಜುಕೇಷನ್ ಟ್ರಸ್ಟ್ ಲಿಟಲ್ ಸ್ಟಾರ್ಸ್ ಕಿಂಡರ್ ಗಾರ್ಡನ್ ಸಂಸ್ಥಾಪಕರು ಅಧ್ಯಕ್ಷರಾದ ಶೋಭಾ ರಾಣಿ ಅವರು ಮಾತನಾಡುತ್ತಾ, ಸಣ್ಣ ಮಕ್ಕಳಿಗೆ ನಾವು ಇವಾಗ ಫೌಂಡೇಶನ್ ನಾವು ಹೆಂಗಾಕಿದ್ರೆ ಮನೆ ಫೌಂಡೇಶನ್ ಎಷ್ಟು ಗಟ್ಟಿಪಾಯ ಇದ್ರೆ ಮನೆ ಅದ್ಭುತವಾಗಿ ಬರುತ್ತೋ, ಹಾಗೆಯೇ ನನ್ನ ಮಕ್ಕಳು ಸಣ್ಣ ಮಕ್ಕಳು
ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಎಂಬ ರೀತಿಯಲ್ಲಿ ನನ್ನ ಸಣ್ಣ ಮಕ್ಕಳಿಂದಲೇ ನಾನು ನನ್ನ ದೇಶಭಕ್ತಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ದೇಶದ ಒಲವು ಆಗಿರ್ಬೋದು ಎಲ್ಲವೂ ಕೂಡ ಅದನ್ನು ಮಕ್ಕಳಲ್ಲೇ ಹುಟ್ಟಾಕಬೇಕು ಅನ್ನೋದನ್ನು ನನಗೆ ಮನಸ್ಸಲ್ಲಿ ಇಟ್ಕೊಂಡು, ಅದಲ್ಲದೆ ಈಗ ಈ ನಡುವೆ ಹಬ್ಬಗಳೆಲ್ಲ ಮಾಸಿ ಹೋಗ್ತಾ ಇದೆ. ಯಾವ ಹಬ್ಬ ಆದ್ರೂ ಅದಕ್ಕೆ ಆದಂತಹದ್ದು ಒಂದು ಯಾವುದೇ ಥರದ್ದಿರಲ್ಲ. ಅವರೆಲ್ಲ ಇರ್ತಾರೆ, ಇವರೆಲ್ಲ ಇರ್ತಾರೆ. ನಮ್ಮ ಸಂಸ್ಕಾರನೇ ಸಂಕ್ರಾಂತಿ ಹಬ್ಬ ಬಂತು ಅಂತ ಅಂದರೆ ಆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಶಾಲೆಯಲ್ಲೇ ಉಗ್ಗಿ ಮಾಡಿಸೋದು, ನನ್ನ ಶಾಲೆಯ ಪೋಷಕರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ತಿಂದು ಸಿಹಿ ಮಾತನಾಡಿ ಅಂತ ಹೇಳುವಂಥ ಒಂದು ಆ ಥರ ಎಲ್ಲ ನನ್ನ ಪ್ರೋಗ್ರಾಮ್ ಮಾಡಿಕೊಂಡು, ಮತ್ತು ಇನ್ನೇನೆ ನಾವು ಇಲ್ಲಿ ತಂದುಬಿಟ್ಟು ಇಲ್ಲಿ ಕೆಮ್ಮಣ್ಣನ ತಂದು ನನ್ನ ಮಕ್ಕಳ ಕೈಲೇನೆ, ನನ್ನ ಪುಟ್ಟ ಮಕ್ಕಳ ಕೈಲೇನೆ ಸಣ್ಣದು ಇದನ್ನು ಗಣಪನ ಮಾಡಿ, ಮತ್ತು ಆ ಗಣಪನೆಲ್ಲ ಈ ರೀತಿ ಕೂರಿಸಿ ಇಲ್ಲೇ ಕೂಡ ನಾವು ಪೂಜೆಯನ್ನು ಮಾಡಿರ್ಬೋದು. ಮತ್ತು ದೀಪಾವಳಿ ಹಬ್ಬ ಬಂದಾಗ ಪಟಾಕಿ ಹೊಡಿಬಾರ್ದು, ಪರಿಸರ ಇದಕ್ಕೋಸ್ಕರ ದೀಪಗಳನ್ನ ಮನೆಮನೆಗೂ ಹಂಚ್ತೀವಿ. ಮತ್ತು ಶಾಲೆಗಳಿಗೂ ಹೋಗಿ ದೀಪಗಳನ್ನ, ಸರ್ಕಾರಿ ಶಾಲೆಗಳಿಗೂ ಹೋಗಿ ಕೊಟ್ಬಿಟ್ಟು ದೀಪಗಳನ್ನ ಹಂಚ್ಬಿಟ್ಟು ಈ ರೀತಿ ನಮ್ಮ ಹಬ್ಬಗಳನ್ನ ಆಚರಣೆನ ಮಾಡ್ತೀವಿ. ಅದಲ್ಲದೆ ಪಟ ಹಬ್ಬ ಆಗಿರ್ಬೋದು, ಪ್ರತಿಯೊಂದೂ ಇಂಥ ಈವೆಂಟ್ಸ್ ಇಲ್ಲ ಅನ್ನೋಂಗಿಲ್ಲ ನಮ್ಮ ಶಾಲೆಯಲ್ಲಿ. ಆ ಪುಟ್ಟ ಮಕ್ಕಳಾದ್ರೂ ತುಂಬ ಅಚ್ಚುಕಟ್ಟಾಗಿ ಆ ಒಂದು ಹಬ್ಬಕ್ಕೆ ಧಕ್ಕೆ ಬರ್ದಂಗೆ ನೋಡಿಕೊಂಡು ನನಗೆ ಗೊತ್ತಿಲ್ಲ ಆಚರಣೆ ನಮ್ಮ ಶಾಲೆಯಲ್ಲಿ ಮಾಡಿದ್ದೀವಿ. ಈ ಆಚರಣೆ ಬರೀ ನಾವು ಏನೋ ಬರ್ತೀವಿ, ಧ್ವಜಾರೋಹಣ ಮಾಡ್ತೀವಿ, ಮಾಡಿಬಿಟ್ಟು ಮಕ್ಕಳಿಗೇನೋ ಸಿಹಿ ಕೊಡ್ತೀವಿ, ಅವ್ರ ಮಕ್ಕಳು ಮನೆಗೆ ಹೋಗ್ತಾರೆ, ಅದು ಮರೀತಾರೆ, ಅದಲ್ಲ. ನಾವು ಸಣ್ಣ ಮನೇಲಾಗಿರ್ಬೋದು ಅಥವಾ ನನ್ನ ಶಾಲೆಲಾಗಿರ್ಬೋದು ನನ್ನ ಮಕ್ಕಳ ಕೈಲೇ ಪ್ರಾಜೆಕ್ಟ್ ವರ್ಕನ್ನೆಲ್ಲ ಮಾಡಿಸಿ 1 ತಿಂಗಳು ಇದ್ದಂಗೆ ಮೇಡಮ್ ನನ್ನ ಸರ್ಕಾರಿ ಶಾಲೆಗಳಿಗೆಲ್ಲ ನಾನು ಭೇಟಿ ಕೊಟ್ಬಿಟ್ಟು ಧ್ವಜದ ಬಗ್ಗೆ ಅರಿವು ಮೂಡಿಸಿ, ನಮ್ಮ ದೇಶ ನಾಯಕರ ಬಗ್ಗೆ ಪ್ರತಿಯೊಬ್ಬರು ನಾಯಕರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಜವಾಹರಲಾಲ್ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಹೀಗೆ ಪ್ರತಿಯೊಬ್ಬ ಮಹನೀಯರ ಬಗ್ಗೆ ನಾನು ಅವ್ರಿಗೆಲ್ಲ ಅರಿವೆಲ್ಲ ಮೂಡಿಸ್ಬಿಟ್ಟು, ಅದೇ ರೀತಿ ನನ್ನ ಮಕ್ಕಳಲ್ಲೂ ಕೂಡ ನಾನು ಅದನ್ನು ಭಾಷಣ ಆಗಿರ್ಬೋದು ಅದನ್ನು ಪ್ರತಿಯೊಂದನ್ನು ಕೂಡ ನಾನು ಬರೆಸಿ, ಮತ್ತು ಈ ಕೇಸರಿ ಇವಾಗ ನಮ್ಮ ಧ್ವಜದಲ್ಲಿ ಎಷ್ಟು ಬಣ್ಣ ಇದೆ, ಕೇಸರಿ ಬಣ್ಣ ಏನನ್ನ ಕೊಡುತ್ತೆ, ಬಿಳಿ ಬಣ್ಣ ಏನು ಕೊಡುತ್ತೆ, ಹಸಿರು ಬಣ್ಣ ಏನು ಕೊಡುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳಿಗೆ ಅರಿವು, ಚಿಕ್ಕನಿಂದಲೇ ಅರಿವು, ನನ್ನ ಶಾಲೆ ಮಕ್ಕಳಿಗೂ ಹೊರತುಪಡಿಸಿ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಬಿಟ್ಟು ಅವ್ರುಗಳಿಗೂ ಕೂಡ ನಾನು ಈ ಥರ ನಮ್ಮ ದೇಶಾಭಿಮಾನನ ಹುಟ್ಟಾಕೋದಕ್ಕೋಸ್ಕರ ನಾನು ಈ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ನಾನು 1 ತಿಂಗಳಿಂದ ನಾನು ಆಚರಣೆ ಮಾಡ್ತೀನಿ ಮ್ಯಾಮ್. ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸರ್ಟಿಫಿಕೇಟ್ಗಳೆಲ್ಲ ಕೊಟ್ಬಿಟ್ಟು ನಮ್ಮ ದೇಶಕ್ಕೆ ಮಹನೀಯರಿರುವಂತಹ ಪ್ರತಿಯೊಂದು ಭಾವಚಿತ್ರಗಳನ್ನು ಕೊಟ್ಟು ಆ ಭಾವಚಿತ್ರಗಳಿಗೆ ಇವಾಗ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಿವೇಕಾನಂದಜಿ ಎಲ್ಲರ ಬಗ್ಗೆ ನಾವು ವಿವರಣೆಯನ್ನು ಹೇಳಿ ಅವರ ದೇಶಾಭಿಮಾನ ಹುಟ್ಟಾಕಿ, ಮತ್ತು ಮಕ್ಕಳ ಜೊತೆನೇ ನಾವು ಇದು ನೃತ್ಯ ಆಗಿರ್ಬೋದು, ಆಮೇಲೆ ಅವ್ರಗಳ ಜೊತೆನೇ ಹಾಡಾಗಿರ್ಬೋದು, ದೇಶಭಕ್ತಿ ಗೀತೆ ಪ್ರತಿಯೊಂದನ್ನು ಕೂಡ ನಾವು ಅವ್ರಿಗೆ ಹೇಳಿಕೊಟ್ಟು, ಅದಾದಮೇಲೆ ಇನ್ನೊಂದು ವಾರ 15 ದಿವಸ ಆಯ್ತು ಇದ್ದಂಗೆ ನನ್ನ ಶಾಲೆಯಲ್ಲಿ ನನ್ನ ಪೋಷಕರಿಗೆ ನಾನು ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿಸಿ ಅದನ್ನೆಲ್ಲ ಇಟ್ಟು, ಮತ್ತು ಇನ್ನೊಂದು ನನ್ನ ಶಾಲೆಯಲ್ಲಿ ಮುಖ್ಯವಾಗಿ ಏನಪ್ಪ ಮಾಡ್ತೀವಿ ಅಂತಂದರೆ 15ನೇ ತಾರೀಕು ಧ್ವಜಾರೋಹಣ, 14ನೇ ತಾರೀಕು ನಮ್ಮ ಧ್ವಜ ಪೂಜೆ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ. ಧ್ವಜದ ನನ್ನ ಮಕ್ಕಳಿಗೆ ಅದನ್ನು ಧ್ವಜದ ತೋರಿಸ್ಬಿಟ್ಟು ಪೂಜೆ ಮಾಡಿ, ನಂತರ ನಾಳೆ ಇದಿದೆ ಎಲ್ಲರೂ ದೇಶ ಅಭಿಮಾನ ಹುಟ್ಟಿಸ್ಬೇಕು ಅಂದರೆ ಕತ್ತಿ ಇಟ್ಕೊಂಡು ಹೋರಾಡಬೇಕು ಅಂತ ಏನಿಲ್ಲ. ನಾವು ಇವಾಗ ಒಂದು ಫ್ಲಾಗ್ ಬಿದ್ದೈತೆ, ಅದು ಮಾಡಬಾರ್ದು, ಅದನ್ನು ಕಂಡುತ್ಕೋಬೇಕು. ಹಾಗೆ ಒಂದು ಯೂನಿಫಾರ್ಮ್ ಆಗಿರ್ಬೋದು, ಕಲ್ಚರ್ ಮೇಡಮ್ ಸಿಂಪ್ಲಿ ನಾವು ಮನೇಲಿ ಹೇಳ್ಕೊಟ್ರೆ, ಸ್ಕೂಲಲ್ಲಿ ಹೇಳ್ಕೊಟ್ರೆ